62 ವರ್ಷದಿಂದ ಒಬ್ಬರೇ ಮಾಡ್ತಾ ಇದ್ದೀರಾ? ಒಂದೇ ಕೈ 20 ವರ್ಷದ ಮೇಲೆ. ಹೌದಾ? 20 ವರ್ಷದಿಂದ. ಹೌದು. 22ನೇ ಇಸ್ವಿಯಲ್ಲಿ ಓಪನ್ ಮಾಡಿದ್ದು, ಅವತ್ತಿಂದ ಮಾಡ್ತಾರೆ. ಇದು ಬ್ರೈನ್ ಇದು ನೋಡ್ಬೋದು ನೀವು. ಇಲ್ಲಿ ಸ್ಪೆಷಲ್ ಒಂದು ಬೆಳಿಗ್ಗೆ ಹೊತ್ತು ಏನ್ ಸಿಗುತ್ತೆ ಅಂತಂದ್ರೆ ಕಾಲ್ ಸೂಪು, ಇಡ್ಲಿ ಮತ್ತೆ ತಲೆ ಮಾಂಸ, ಬ್ರೈನು ಡೈಲಿ ಬೆಳಿಗ್ಗೆ 7 ಗಂಟೆಯಿಂದ ಸಿಗುತ್ತೆ. 6ನೇ ಟ್ರಿಪ್ ಬೈತಾ ಇದೆ. ಏನ್ ಎಷ್ಟು ಟ್ರಿಪ್ ಮಾಡ್ತೀರಾ ಸರ್? ಒಂದು 7 ಟ್ರಿಪ್ ಆಗುತ್ತಾ? ನೋಡಿ ಬಂಧುಗಳೇ, 7ನೇ ಟ್ರಿಪ್ 8 ಟ್ರಿಪ್ ಮಾಡ್ತಾರೆ. ಕಾಲ್ ಸೂಪು ಇಡ್ಲಿ ಅಂತ ದನ್ಪಾಲ್ ಏನು ಬಹಳ ಓಲ್ಡ್ ಒಂದು 30 ವರ್ಷದಿಂದ ನನ್ಗೆ ಗೊತ್ತಿರಂಗೆ 60 ಮುದ್ದೆ, ರೈಸ್, ತಲೆಸ, ಬೋಟಿ, ತಲೆಸಾರು, ಬೋಟಿ, ಚಿಕನ್, ಮಟನ್. ಮಧ್ಯಾಹ್ನ ಇದೆ, ಕಾಲು ಇಲ್ಲ, ಕಾಲು ಆಗಬೇಕು. ಬಂಧುಗಳೇ, ನಾನು ನಿಮ್ಮ ಕುಮಾರ್ ಮತ್ತಿಕೆರೆ. ಬಂಧುಗಳೇ, ಇವತ್ತು ನಾನು 63 ವರ್ಷ ಹಳೆಯ ಮಿಲಿಟರಿ ಹೋಟೆಲ್ ಹತ್ರ ಇದೀನಿ. ಧನ್ಪಾಲ್ ಹೋಟೆಲ್. ಇದರಲ್ಲಿ 3 ಜನರೇಷನ್ ಕಂಡಿದೆ. ಈಗಲೂ ಕೂಡ ಧನ್ಪಾಲ್ನವರಿಗೆ 77 ವರ್ಷ. 63 ವರ್ಷಗಳಿಂದ ಅವರೇ ಅಡಿಗೆಯನ್ನು ಮಾಡ್ಕೊಂಡ್ ಬಂದಿದ್ದಾರೆ. 3 ತಲೆಮಾರನ್ನು ಕಂಡಿದೆ. ಇಲ್ಲಿ ಏನಪ್ಪಾ ವಿಶೇಷತೆ ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ ಮಟನ್ ಲೆಗ್ ಸೂಪು, ಇಡ್ಲಿ, ಬ್ರೈನು, ಬೋಟಿ ಮತ್ತು ತಲೆಮಾಂಸ ಸಿಗುತ್ತೆ. ಅದೇ ರೀತಿಯಾಗಿ ಮಧ್ಯಾಹ್ನ ಕೂಡ ಮಟನ್ ಚಾಪ್ಸು, ಮಟನ್ ಐಟಮ್ಸ್ ಗಳೆಲ್ಲ ಇರುತ್ತೆ, ಲಿವರ್ ಕೂಡ ಇರುತ್ತೆ. ನೀವು ನೋಡ್ಬೋದು, ಜನ ಇಲ್ಲಿ ಹುಡ್ಕೊಂಡ್ ಬರ್ತಾರೆ. ಯಾಕಪ್ಪ ಅಂತಂದ್ರೆ ಲೆಗ್ ಸೂಪು ಮತ್ತು ಇಡ್ಲಿ ವಿಶೇಷವಾಗಿ ಸ್ಪೆಷಲ್ ಆಗಿರುತ್ತೆ. ದಿನ ಬೆಳಿಗ್ಗೆ 7 ಗಂಟೆಗೆ ಹೋಟ್ಲ್ ಎಲ್ಲ ತುಂಬಿ ತುಳುಕ್ತಾ ಇರುತ್ತೆ. ಬಂಧುಗಳೇ, ಜನ ಮರಳೋ ಜಾತ್ರೆ ಮರಳೋ ಆ ರೀತಿ ಇರುತ್ತೆ. ಬನ್ನಿ ಒಳಗೆ ಕರ್ಕೊಂಡು ಹೋಗ್ತೀವಿ, ನಮ್ಗೆ ತೋರಿಸ್ತೀವಿ. ಸರ್ ನೀವೆಲ್ಲ ಧನ್ಪಾಲ್ ಅವರು? ಹೌದು ಸರ್. ಎಷ್ಟು ವರ್ಷದಿಂದ ಇದೆ ಸರ್ ಹೋಟ್ಲು? 60 ವರ್ಷ ಆಯ್ತು. 62 ವರ್ಷ ಆಯ್ತು. ಏನ್ ಸರ್ ಬ್ರೇಕ್ ಮಾಡ್ತಾ ಇದ್ದೀರಾ? ಬ್ರೈನ್ ಮಸಾಲೆ. ಬೆಳಿಗ್ಗೆ ಕಾಲ್ ಸೂಪು, ಮಟನ್ ಚಾಪ್ಸ್, ಮಟನ್ ಕುರ್ಮಾ, ಮಟನ್ ಲಿವರ್, ಚಿಕನ್, ಬೋಟಿ, ತಲೆಮಾಂಸ, ಕಾಲ್ ಸೂಪು, ಬ್ರೈನು. ನೋಡಿ ಬಂಧುಗಳೇ, ಬ್ರೈನ್ ಮಾಡ್ತಾ ಇದ್ದಾರೆ. ಬ್ರೈನ್ ಮಸಾಲ ಇದು. ಇಲ್ಲಿ ಬಹಳ ಫೇಮಸ್ ಆಯ್ತು ಸರ್. ನಾವು 62ರಲ್ಲಿ ಓಪನ್ ಮಾಡಿ ಸರ್. 62ನೇ ಇಸ್ವಿಯಲ್ಲಿ ಓಪನ್ ಮಾಡಿದ್ದು. ನಿಮ್ದೇ ಅಲ್ವಾ? ಹಿಂದೆಲ್ಲ ಹೋಟ್ಲು, ನೀವೇ ಅಡಿಗೆ ಮಾಡೋದಲ್ವಾ? ಹೌದು ಸರ್. ನಮಸ್ಕಾರ ಬಂಧುಗಳೇ. ನೋಡಿ, ಇವರೇ ಧನ್ಪಾಲ್ ಅವರು 62ನೇ ಇಸ್ವಿಯಲ್ಲಿ ಓಪನ್ ಮಾಡಿದ್ದು, ಅವತ್ತಿಂದ ಮಾಡ್ತಾರೆ. ಇದು ಬ್ರೈನ್ ಇದು ನೋಡ್ಬೋದು ನೀವು. ಇಲ್ಲಿ ಸ್ಪೆಷಲ್ ಒಂದು ಬೆಳಿಗ್ಗೆ ಹೊತ್ತು ಏನ್ ಸಿಗುತ್ತೆ ಅಂತಂದ್ರೆ ಕಾಲ್ ಸೂಪು, ಇಡ್ಲಿ ಮತ್ತೆ ತಲೆ ಮಾಂಸ, ಬ್ರೈನು ಡೈಲಿ ಬೆಳಿಗ್ಗೆ 7 ಗಂಟೆಯಿಂದ ಸಿಗುತ್ತೆ. ಜನ ಹುಡ್ಕೊಂಡ್ ಬಂತಿರ್ತಾರೆ. ಇಲ್ಲಿ ನೋಡ್ಬೋದು ನೀವು, ಬ್ರೈನ್ ಅಲ್ಲಿ ಬ್ರೈನ್ ಮಸಾಲ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಕಾಲ್ ಸೂಪು ಇದೆ ಇಲ್ಲಿ. ಅದೇ ರೀತಿ ರಸಮ್ ಅಲ್ಲ, ರಸಮ್ ಇದು ಸರ್ ತೆಗಿರಿ. ನೋಡಿ, ಇದು ಅಷ್ಟೇ. ಇದು ಬೋಟಿನ ಸರ್? ಇದು ಬೋಟಿನೇ. ನೋಡಿ, ಇದು ಬೋಟಿ. ಇದು ಬೋಟಿ ಅಲ್ಲ ಸರ್? ತಲೆಮಾಂಸ. ನೋಡಿ, ತಲೆಮಾಂಸ. ಮಟನ್ ಇದೆಯಲ್ಲ ಸರ್? ಸರ್ ಇದೆ ಮಟನ್. ಒಂದು ನಿಮಿಷ. ಮಟನ್ ಚಾಪ್ಸ್. ಏನ್ ಸರ್ ಇದು? ಮಟನ್ ಚಾಪ್ಸ್. ಮಟನ್ ಚಾಪ್ಸ್ ಸರ್. ಮಟನ್ ಚಾಪ್ಸ್. ನೋಡಿ ಬಂಧುಗಳೇ, ಮಟನ್ ಚಾಪ್ಸ್ ಎಲ್ಲ ಬಿಸಿ ಓನ್ ಮಸಾಲ ಸರ್? ಎಲ್ಲ ನಿಮ್ಮ ಗ್ರೈಂಡ್ ನಲ್ಲಿ ಆಡ್ತಾ ಇದೆ. ನೀವೇ ಮಾಡ್ಕೊಳ್ತೀರಾ? ಗ್ರೈಂಡರ್ ಅಲ್ಲಿ ಯಾವ್ದು ಹೊರಗಿಂದ ಹಾಕಲ್ಲ? ಓನ್ ಟೇಸ್ಟಿಂಗ್ ಪೌಡರ್ ಹತ್ರ ಏನು ಹಾಕಲ್ಲ ಸರ್? ಇಲ್ಲ, ನಾವು ಅದು ಟೇಸ್ಟಿಂಗ್ ಪೌಡರ್ ಮುಟ್ಟದಲ್ಲ ನಾವು. ಎಲ್ಲ ಮಾಡ್ತೀವಿ. ಎಲ್ಲ ಇದೆ, ನಾವು ಓನ್ ನಾಟಿ ಹಾಕ್ತಿದ್ದೀನಿ. ಎಲ್ಲ ನಾಟಿ ಮಸಾಲ. ಇಲ್ಲಿ ಹಾಕೊಳ್ಳೋದು ತೋರಿಸಿ. ನೋಡಿ, ಗ್ರೈಂಡರ್ ಎಲ್ಲ ಹಾಕೊಂತಾರೆ, ಎಲ್ಲ ಮಾಡ್ತಾರೆ. ಇದು ನೋಡಿ, ಚಿಕನ್ ಮಸಾಲ ಅಲ್ಲ ಸರ್ ಇದು? ಚಿಕನ್ ಫ್ರೈ, ಚಿಕನ್ ಮಸಾಲ ಎರಡು ಐತೆ. ಎರಡು ಇದೆಯಾ? ಚಿಕನ್ ಫ್ರೈ, ಚಿಕನ್ ಮಸಾಲ. ಗ್ರೈಂಡರ್ ಎಲ್ಲ ಓಡ್ತಾ ಇದೆ. 2 ಗ್ರೈಂಡರ್ ಇದೆ, ಓಡ್ತಾ ಇದೆ ಎಲ್ಲ. ನೋಡ್ಬೋದು ನೀವು. ಮಸಾಲೆಗಳು ಎಲ್ಲ ಇಲ್ಲೇ ಹಾಕೊಂತಾರೆ. ಗ್ರೈಂಡರ್ ಹಾಕಿ ಮಾಡ್ಕೊಂತಾರೆ ಅವ್ರೆ. ನೋಡ್ಬೋದು ಇಲ್ಲಿ ಕಾಲ್ ಸೂಪ್. ನೀವು ಕಾಲ್ ಸೂಪಿಗೆ ಬಹಳ ಡಿಮ್ಯಾಂಡ್. ಇದು ಚಿಕನ್ ಫ್ರೈ ನೋಡಿ. ಅದೇ ರೀತಿ ರಸಮ್ ಕೂಡ ಅಷ್ಟೇ. ರಸಮ್ ಫೇಮಸ್.
ಸೂಪ್ ಅಲ್ವಾ ಇದು? ಸಾರಿ ಕಾಲ್ ಸೂಪ್ ಇದು ನೋಡ್ಬೋದು ನೀವು, ಕಾಲ್ ಸೂಪು. ಲಿವರ್ ಎಲ್ಲಿದೆ ಸರ್? ಇವಾಗ ಲಿವರ್ ಫ್ರೈ ಮಾಡ್ತಾರೆ. ಆಯ್ತಾ? ನೋಡಿ ಇಲ್ಲಿದೆ ಲಿವರ್ ಫ್ರೈ, ಬಿಸಿ ಲಿವರ್ ಫ್ರೈ ಆಗಿದೆ. ಅದು ಸ್ಪೆಷಲ್, ಇಲ್ಲಿ ಲಿವರ್ ಫ್ರೈನು ಸಿಗುತ್ತೆ, ಬಿಸಿ ಲಿವರ್ ಫ್ರೈ. ಅದು ಮಟನ್ದು ಅಲ್ಲ ಸರ್, ಮಟನ್ ಚಾಪ್ಸ್ ಅದು, ಇದು ಲಿವರ್ ಫ್ರೈ ಇದು. ಚಿಕನ್ ಅಲ್ಲಿ ತೋರಿಸಿ. ಚಿಕನ್ ತೋರಿಸಿದೆ. ನೋಡ್ಬೋದು ನೀವು ಬ್ರೈನ್. ಸರ್ ಭಾನುವಾರ ರಶ್ ಇರುತ್ತಲ್ಲ ಸರ್? ಏನ್ ಸರ್ ಭಾನುವಾರ ರಶ್ ಇರುತ್ತಲ್ಲ? ಭಾನುವಾರ ತುಂಬಾ ರಶ್. ಒಬ್ಬರೇ ಎಲ್ಲ ಮಾಡ್ತಿದ್ರಲ್ಲ ಸರ್ ಎಷ್ಟು ವರ್ಷದಿಂದನು? ನಾನು ಅವಾಗೇನು 77 ವರ್ಷ ನನ್ಗೆ. 75 ವರ್ಷ ನಿಮಗೆ? 77 ವರ್ಷ. ಹೋಟ್ಲು ಸ್ಟಾರ್ಟ್ ಆಗಿ 62 ವರ್ಷ ಆಯ್ತು. ಸುಮಾರು 3 ತಲೆಮಾರು ಆಯ್ತಾ? ನಮ್ ತಾಯಿ ಇದ್ರು, ನಮ್ ತಾಯಿ ಆದ್ಮೇಲೆ ನಾವು ನೀವು ಮಾಡ್ತೀರಾ, ಆಮೇಲೆ ನಿಮ್ ಮಗ ನೋಡ್ಕೊಂತಾರೆ. 3ನೇ ತಲೆಮಾರು ನಿಮ್ ಮಗ, ಈಗ 3ನೇ ತಲೆಮಾರು. ಅವಾಗಿಂದ ನೀವೇ ಅಡಿಗೆ ಮಾಡೋದು? ಅಡಿಗೆ ಬೇರೆ ಯಾರು ಇಲ್ಲ, ನೀವೇ ಮಾಡೋದಾ? ನಾವು ಮಾಡೋದು. ಇಡ್ಲಿ ಎಲ್ಲ ಅಷ್ಟೇ ನಮ್ದು ಫೇಮಸ್. ಎರಡು ವರ್ಷನಲ್ಲಿ ಇಡ್ಲಿ ಓದ್ತಾ ಇದೆ. ಹೌದಾ? ಇಡ್ಲಿ ಕಾಲ್ಸೂಪ್ ಫೇಮಸ್ ಅಲ್ವಾ? ಕಾಲ್ಸೂಪ್ ಆಗ್ತಾ ಇದೆ. ಮಧ್ಯಾಹ್ನ ಮುದ್ದೆ ರೈಸ್. ಮಧ್ಯಾಹ್ನ ಮುದ್ದೆ ರೈಸ್, ಮತ್ತೆ ಮಟನ್ ಅಲ್ಲಿ ಮಟನ್ ಮಾಮೂಲಿ ಇರ್ತದೆ, ಮಾಮೂಲಿ ಇದು ಖಾಲಿ ಆಯ್ತದಲ್ಲ, ರೆಡಿ ಮಾಡ್ತಾರೆ. ಬೆಳಿಗ್ಗೆ ಖಾಲಿ ಆಯ್ತದೆ, ಬೆಳಿಗ್ಗೆ ಟಿಫಿನ್ ಆದ್ಮೇಲೆ ಊಟಕ್ಕೂ ರೆಡಿ ಮಾಡ್ತೀನಿ. ಮಸಾಲ ಓಡ್ತಾ ಇದೆ. ಸರ್ ಏನ್ ಸರ್ ಇದು? ಕಾಲು ಬೆಳಗ್ಗೆಯಿಂದ 4 ಟ್ರಿಪ್ ಇದೆ, 5 ಟ್ರಿಪ್ ಟ್ರಿಪ್ ಆಯ್ತು. ಈಗ 6ನೇ ಟ್ರಿಪ್ ಹಾಕಿದ್ದೀನಿ. 6ನೇ ಟ್ರಿಪ್ ಬೈತಾ ಇದೆ. ಏನ್ ಎಷ್ಟು ಟ್ರಿಪ್ ಮಾಡ್ತೀರಾ ಸರ್? ಒಂದು 7ನೇ ಟ್ರಿಪ್ ಆಗುತ್ತಾ? ನೋಡಿ ಬಂಧುಗಳೇ, 7ನೇ ಟ್ರಿಪ್ 2 ಟ್ರಿಪ್ ಮಾಡ್ತಾ ಡೈಲಿ. ಇದು 4ನೇ ಟ್ರಿಪ್ ಅಂತಿದ್ದು ಕಾಲ್ ಸೂಪ್ ನೋಡ್ಬೋದು. 5 ಟ್ರಿಪ್ ಆಯ್ತು, 6ನೇ ಟ್ರಿಪ್ ನಡೀತಾ ಇದೆ. ಇಲ್ಲಿ ನಡೀತಾ ಇದೆ. 6ನೇ ಟ್ರಿಪ್ ಇಲ್ಲಿ ಮಾಡ್ತಾ ಇದ್ದಾರೆ. 6ನೇ ಟ್ರಿಪ್ ನಡೀತಾ ಇದೆ. 6ನೇ ಟ್ರಿಪ್ ಇದು 6ನೇ ಟ್ರಿಪ್. ಇದು 6ನೇ ಟ್ರಿಪ್. ಇದು ಆಯ್ತು, 6ನೇ ಟ್ರಿಪ್, 5ನೇ ಟ್ರಿಪ್ ಆಯ್ತು, 6ನೇ ಟ್ರಿಪ್ ರೆಡಿ ಆಯ್ತು. ಮಧ್ಯಾಹ್ನ ಏನ್ ಮಾಡ್ತೀರಲ್ಲ? ಮುದ್ದೆ ರೈಸ್, ತಲಸ, ಬೋಟಿ, ಚಿಕನ್, ಮಟನ್. ಮಧ್ಯಾಹ್ನ ಇದೆ, ಕಾಲು ಇಲ್ಲ, ಕಾಲು ಆಗ್ಬೇಕು. 12 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಏನ್ ನೋಡಿದ್ರೆ 7ನೇ ಟ್ರಿಪ್ ಮಾಡ್ತೀರಾ? 4ನೇ ಟ್ರಿಪ್ ಕಾಲ್ ಸೂಪ್. 5ನೇ ಟ್ರಿಪ್ ಆಯ್ತು, ಇದು 6ನೇ ಟ್ರಿಪ್. ಅದು 5, 6 ಇನ್ನೂ ಒಂದಾಗುತ್ತಲ್ಲ ಬೇಕಾದ್ರೆ? ಆಯ್ತು. ಜನ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಅದು ಟೈಮಿಂಗ್ ನಮ್ದು ಭಾನುವಾರ ಮಾತ್ರ ಜಾಸ್ತಿ. ಭಾನುವಾರ ಜಾಸ್ತಿ. 7ರಿಂದ 11 ಕ್ಲೋಸ್ ಭಾನುವಾರ ಅಲ್ವಾ? 12 ಗಂಟೆಗೆ ಕಾಲು. ಮುದ್ದೆ ರೈಸ್ ಸ್ಟಾರ್ಟಿಂಗ್ ಆಗ್ತದೆ. ಮುದ್ದೆ ಐಟಮ್ ಮಟನ್ ಇರ್ತದೆ. ನೀವು ಸ್ಟಾರ್ಟಿಂಗ್ ಓಪನ್ ಮಾಡಿದ್ದಾರೆ ಸರ್ ನಿಮ್ಮ ತಾಯಿಯವರು? ನಮ್ಮ ತಾಯಿ, ನಾನು ಒಂದು, ನಮ್ಮ ಅಣ್ಣ ಇದ್ರು, ನಮ್ಮ ಅಣ್ಣನ ತಿರುಗಿಬಿಟ್ರು, ನಮ್ಮ ಅಮ್ಮ ತಾಯಿ ತಿರುಗಿಬಿಟ್ರು. ನಿಮ್ ತಾಯಿ ನೋಡ್ಕೊಂಡ್ರೆ ತೀರೋದ್ರೆ ನೀವು ನೋಡ್ಕೊಂಡ್ರೆ? ನಾವು ಅವಾಗಿಂದ ಅದೇ ಮಾಡೋದು, ಮಗ ನೋಡ್ಕೊಂತಾರೆ. ಒಟ್ಟು 3 ತಲೆಮಾರು ಆಯ್ತು. 3 ತಲೆಮಾರು ಆಯ್ತು. ನಿಮ್ ತಾಯಿ ನೀವೇ ಅವತ್ತಿನ ನೀವೇ ಮಾಡ್ತಿದ್ರಿ? ನಮ್ಮ ತಾಯಿ ತೀರಾಗಿ 30 ವರ್ಷ ಆಯ್ತು. ನೀವ್ ಎಷ್ಟು ವರ್ಷ ಸರ್ ಈಗ ನಿಮಗೆ? ನನ್ಗೆ 77 ಸರ್. 77 ಸ್ಟಾರ್ಟ್ ಮಾಡಿ 62 ವರ್ಷ ಆಯ್ತು. ನಾವು 18 ವಯಸ್ಸಿನಲ್ಲಿ ಮದುವೆ ಆಗಿಲ್ಲ. ಆಗಿಲ್ಲ. ಅವಾಗ ಆದ್ಮೇಲೆ ಇವರೆಲ್ಲ 15 ವರ್ಷದಿಂದ ಮಾಡ್ತಾ ಇದ್ರೆ ಹೋಟ್ಲಲ್ಲಿ ಕೆಲಸನೂ ಇದೇ ಕೆಲಸ. ಬೇರೆ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಬಂದು ನಾನು ಸ್ಟಾರ್ಟಿಂಗ್ ಓಪನ್ ಮಾಡಿದ್ದೀನಿ. ಅಲ್ಲಿ ಕೆಲಸ ನಾನೇನು ಮಾಡೋದಪ್ಪ. 62 ವರ್ಷದಿಂದ ಒಬ್ಬರೇ ಮಾಡ್ತಾ ಇದ್ದೀರಾ? ಒಂದೇ ಕೈ ಆಂಧ್ರದಲ್ಲಿ ನಾನು ಕೆಲಸ ಮಾಡಿದ್ದೆ. ಅಲ್ಲಿ ಮಾಡಿದ್ದ ಎಲ್ಲ ಸ್ವಲ್ಪ ಆಂಧ್ರ ಸ್ಟೈಲ್ ಇರುತ್ತಾ? ಆಂಧ್ರ ಸ್ಟೈಲ್. ಬೆಳೆಯ ಕಾಲ್ ಸೂಪು, ತಟ್ಟೆ ಇಡ್ಲಿ ಚೆನ್ನಾಗಿರುತ್ತೆ. ಕಾಲ್ ಸೂಪು, ತಟ್ಟೆ ಇಡ್ಲಿ ಮೇನ್ 2 ಬೆಳಿಗ್ಗೆ ಸಿಗೋದಾ? ಕಾಲ್ ಸೂಪು, ಬೋಟಿ, ಮಧ್ಯಾಹ್ನ ಹೊತ್ತು ಮುದ್ದೆ, ಮಟನ್ ಚಾಪ್ಸ್, ಮಟನ್ ಕರಿ ಎಲ್ಲ ಇರುತ್ತೆ. ಚೆನ್ನಾಗಿರುತ್ತೆ, ಟೇಸ್ಟ್ ಇದೆ. ಹೌದು, ಕಾಲ್ ಸೂಪ್ ತಗೊಂಡಿದ್ದೀನಿ. ಪ್ರತಿ ಭಾನುವಾರ ಬರ್ತೀನಿ. ಪ್ರತಿ ಭಾನುವಾರ ಬರ್ತೀನಿ. ತುಂಬಾ ಚೆನ್ನಾಗಿದೆ ಇಡ್ಲಿ, ತಲೆಕಾಲು, ಸೂಪು ಮತ್ತು ಇಡ್ಲಿ ಎಲ್ಲ ಕಾಂಬಿನೇಷನ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಕ್ಲೀನ್ ಇದೆ, ನೀಟಾಗಿದೆ, ತಿನ್ಬಹುದು. ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ತುಂಬಾ ಟೇಸ್ಟ್ ಇರುತ್ತೆ ಸರ್.
ತುಂಬಾ ಟೇಸ್ಟ್. ಹೌದು, ತುಂಬಾ ಓಲ್ಡ್ ಸರ್. ಸುಮಾರು ವರ್ಷದ ಇಂದ ಇದೆ ಸರ್ ಇದು. ಸುಮಾರು ಒಂದು 5-6 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಇಲ್ಲಿ ಬರ್ತಾ ಇದ್ದೀನಿ, ಪ್ರತಿ ಭಾನುವಾರ ಬರ್ತೀನಿ ಸರ್. ಕಾಲ್ ಸೂಪ್ಗೋಸ್ಕರ ಬರ್ತೀನಿ ಸರ್. ತುಂಬಾ ಒಳ್ಳೆ ಚೆನ್ನಾಗಿದೆ ಸರ್. ಕಾಲ್ ಸೂಪ್ ಎಲ್ಲ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸರ್. ನಾವು ಒಂದು ವರ್ಷದಿಂದ ಬರ್ತಾ ಇದ್ದೀವಿ. ಎಲ್ಲ ಸ್ಪಂದಿಸೋದಾಗ್ಲಿ, ಎಲ್ಲ ನೀಟ್ನೆಸ್ ಆಗ್ಲಿ, ಟೇಸ್ಟ್ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಹೋಟ್ಲು ಚಿಕ್ಕದಾಗಿರುವ ಇವಾಗ ಬಿಲ್ಡಿಂಗ್ ಕಟ್ಟಿದ್ರು. ಹೌದೌದು, ಹೌದೌದು. ಹಿಂದಿನಲ್ಲಿ ನಮ್ದು ಯಾವಾಗ ಟೇಸ್ಟ್ ಅವಾಗಿಂದ ನಮ್ದು ನಡೀತಾ ಇದೆ. ಹಿಂದೂ ಪೇಪರ್ ಬಂದು ಟೇಸ್ಟ್ ಮಾಡಿ ನಿಮಗೆ ಅವಾಗಿಂದ ನಡೀತಾ ನಡೀತಾ ಇದೆ. ಅವರು ಬಂದು ಟೇಸ್ಟ್ ಮಾಡೋದ್ರ? ಅವರು ಬಂದು ಟೇಸ್ಟ್ ಮಾಡಿದ್ರು. ಪೇಪರ್ ಅದೇ ಫಸ್ಟ್ ಸ್ಟಾರ್ಟಿಂಗ್ ಹಿಂದೆ ಫಸ್ಟ್ ಬಂದಿದ್ದು. ಹೌದಾ? ಫಸ್ಟ್ ಬಂದಿದ್ದು ಯಾವಾಗ? ಎಷ್ಟು ವರ್ಷ ಆಯ್ತು? ಆಯ್ತು, 20 ವರ್ಷ ಮೇಲೆ ಆಯ್ತು. 25 ವರ್ಷ ಆಯ್ತಾ? ಸರ್, ಎಷ್ಟು ವರ್ಷದ ಹೋಟ್ಲು ಸರ್ ಇದು? ಇದು 62 ಇಯರ್ಸ್ ಆಗ್ತಾ ಇದೆ. 1962 ಅಂದ್ರೆ ಇವಾಗ 63-64 ವರ್ಷ ಆಯ್ತು. 3 ತಲೆ. ಎಷ್ಟು ಜನರೇಷನ್ ಆಯ್ತು ಸರ್? 3 ತಲೆ ಆಯ್ತು. 3 ತಲೆ ಆಯ್ತು. ನಿಮ್ ತಂದೆಯವರು ನೋಡಿದೆ? ನಮ್ಮ ತಂದೆಯವರು, ನಮ್ಮ ಅಜ್ಜಿ ಇವರು, ಅವರಿಂದ ಸ್ಟಾರ್ಟ್ ಆಗಿದ್ದ ಅವರು. ಆಮೇಲೆ ಇವರು, ನೀವು ಇವಾಗ ಏನ್ ಭಾನುವಾರ ಸಿಕ್ಕಾಪಟ್ಟೆ ರಶ್ ಇದೆ ನೋಡ್ತಾ ಇದ್ದೀನಿ. ಏನ್ ಸಿಗುತ್ತೆ ಸರ್ ಭಾನುವಾರ? ಬೆಳಿಗ್ಗೆ ಹೊತ್ತು ಇರುತ್ತೆ ಸರ್? ಬೆಳಿಗ್ಗೆ ಹೊತ್ತು ಸ್ಟಾರ್ಟಿಂಗ್ ಕಾಲ್ ಸೂಪ್ ಇಡ್ಲಿನೇ ಸ್ಟಾರ್ಟ್ ಆಗೋದು. ಆಮೇಲೆ ಬೋಟಿ, ತಲೆ, ಚಿಕನ್, ಮಟನ್ ಚಾಪ್ಸ್ ಯಾವ್ದು ರೆಡಿ ಆಗ್ತಾ ಇರ್ದಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ನೋಡ್ರಿ, ಇವಾಗ ಇದ್ರದ್ದು ಬೋಟಿ ಸೂಪ್ 4-5 ರೌಂಡ್ ಮಾಡ್ತಾ ಇದ್ದೀರಾ. ಮಧ್ಯಾಹ್ನ ಹೊತ್ತೇನು ಸರ್ ಮೇನ್ಲಿ ಸ್ಪೆಷಲಿ? ಮಧ್ಯಾಹ್ನ ಹೊತ್ತಲ್ಲಿ ಚಾಪ್ಸ್ ಸಿಗುತ್ತೆ. ಚಾಪ್ಸ್ಗೆ ಮುದ್ದೆ, ರೈಸು, ಬ್ರೈನ್ ಫ್ರೈಗಳು, ತಲೆ ಅಂಶ, ಬೋಟಿ, ಹಿಂಗೆ ಎಲ್ಲ ಕಂಟಿನ್ಯೂ ಆಗುತ್ತೆ. ಡೈಲಿ ಇರುತ್ತಾ ಸರ್? ಡೈಲಿ ಇರುತ್ತೆ. ಮಂಡೇ ಒಂದಿನ ಹಾಫ್ ಡೇ ಇರುತ್ತೆ. ಮಂಡೇ ಎಷ್ಟೊತ್ತಿಂದ ಎಷ್ಟೊತ್ತಿರುತ್ತೆ? ಬೆಳಿಗ್ಗೆ 7 ರಿಂದ 12 ಗಂಟೆ. 12 ಕ್ಲೋಸ್, ಮಧ್ಯಾಹ್ನ ಇರಲ್ಲ. ಮತ್ತೆ ಬೇರೆ ದಿನ ಎಲ್ಲ? ಬೇರೆ ದಿನ 7 ರಿಂದ 4 ಗಂಟೆ ಹೋಗ್ಬೋದು. 4 ಗಂಟೆ ಕ್ಲೋಸ್. ಬಟ್ ಇದು ಸೂಪ್ ಇಡ್ಲಿ ಆದ್ರೆ ಎಷ್ಟು ಗಂಟೆಯಿಂದ? 7 ಗಂಟೆಯಿಂದ 7 ರಿಂದ 12 ಗಂಟೆವರೆಗೂ ಇರುತ್ತೆ. 11:30 ಅಲ್ಲಿವರೆಗೂ ಕ್ಲೋಸ್. ಆಮೇಲೆ ನಂತರ ಇಲ್ಲ, ಕ್ಲೋಸ್ ಇಲ್ಲ, ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಇರುತ್ತೆ. 4:15 ಕ್ಲೋಸ್. ಮಧ್ಯಾಹ್ನ ಊಟ ಇರುತ್ತೆ. ಊಟ 12 ಗಂಟೆ ಸೂಪ್ ಇರೋ ತನಕ ಕೊಡ್ತಾ ಇರ್ತೀವಿ ಅಷ್ಟೇ. ಮತ್ತೆ ಎಸ್ಪೆಷಲಿ 7 ರಿಂದ 11-12 ಗಂಟೆವರೆಗೂ ಸೂಪು ಇದೆಲ್ಲ ಸಿಗುತ್ತೆ ಸರ್. ಅದೇ ಇಲ್ಲಿ ಇವಾಗ ಹೆಚ್ಚು ಕಡಿಮೆ ಒಂದು 63 ವರ್ಷ ಆಯ್ತಲ್ಲ ಸರ್. ಅದೇ ಟೇಸ್ಟ್ ಜನಗಳು ಕೇಳಿದ್ವಿ, ಅದೇ ಟೇಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಇವರು ಹೇಳಿದ್ರು ಅಲ್ವಾ ಸರ್? ತುಂಬಾ ಚೆನ್ನಾಗಿದೆ. KSRTC ಇವರೆಲ್ಲ ಬರ್ತಾ ಇರ್ತೀರಾ? ಚೆನ್ನಾಗಿದೆ. ಸುಮಾರು ವರ್ಷದಿಂದ ನೋಡಿದೀವಿ. ಆಕ್ಚುಲಿ ಎಲ್ಲಿಂದ ಬಂದ್ರಿ ಸರ್? ಏರಿಯಾ ಇಲ್ಲ, ಶಾಂತಿನಗರದಿಂದ ಬಂದ್ರ ನೀವು? ಅವ್ರು ಡಿಪೋ ಇಂದ ಹಂಗೆ ಬರ್ತಾರೆ. ಹೌದಾ? ಟೇಸ್ಟ್ ತಿನ್ಬೋದು, ಏನ್ ತೊಂದ್ರೆ ಇಲ್ಲ, ತಿನ್ಬೋದು. ಚೆನ್ನಾಗಿದೆ, ಕ್ಲೀನ್ ಇದೆ, ನೀಟ್ ಇದೆ, ಎಲ್ಲ ಚೆನ್ನಾಗಿದೆ. ಗ್ರಾಹಕರು ಜಾಸ್ತಿ ಬರ್ತಾ ಇರ್ತಾರೆ. ತುಂಬಾ ವರ್ಷದಿಂದ ಅವ್ರು ನೋಡ್ತಾ ಇದ್ರು. ಸರ್, ಮಟನ್ ಎಲ್ಲಿಂದ ತರ್ತೀರಾ ಸರ್ ನೀವೆಲ್ಲ ಐಟಮ್ಸ್? ಇದೆಲ್ಲ ಮಟನ್ ಎಲ್ಲ ನಾವೇ ಓನ ಹೋಗ್ಬಿಟ್ಟು ಮರಿ ನೋಡಿ ತಗೊಂತೀವಿ. ಮರಿ ನೋಡಿ ನೀವೇ ಸೆಲೆಕ್ಟ್ ಮಾಡಿ ಮಟನ್ ಅದಲ್ಲಿ ಓಡಿಸೋ ಅಂದ್ರೆ ಅದಲ್ಲಿ ಹೊಡಿತಾರೆ. ನೋಡಿತಾರೆ. ನೀವು ಮೊದಲಿಂದ ನೀವೇ ಸೆಲೆಕ್ಟ್ ಮಾಡ್ತೀರಾ? ಯಾಕಂದ್ರೆ ಚೇಂಜ್ ಆಗ್ಬಿಟ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಇಲ್ಲ, ಅವಾಗಿಂದ ಹಂಗೆ ನಾವು ಈ ಮಸಾಲೆ ಎಲ್ಲ ಮಸಾಲ ನಮ್ ತಂದೆ ಎಲ್ಲ ರೆಡಿ ಮಾಡ್ತಾರೆ. ಎಲ್ಲ ನೋಡಿದೆ ಗ್ರೇಟರ್ ಏನು ತರಲ್ಲ, ಎಲ್ಲ ನಾವೇ ಒಂದೇ ಯಶವಂತಪುರಿಂದ ಹಾಕ್ಸ್ಕೊಂಡ್ಬರ್ತೀವಿ. ಏನಿಲ್ಲ ನಮ್ಮ ಹತ್ರ. ಓನ್ ನಾಟಿ ಮಸಾಲ, ನಾಟಿ ಐಟಮ್, ನಾಟಿ ಮಸಾಲ. 3 ಸೂಪಾ? ಬೋಟಿ ಸೂಪ್, ಪ್ಲೇನ್ ಸೂಪ್ ಅನ್ನ ಪಾರ್ಸಲ್ ಮಾಡೋಗುತ್ತಲ್ಲ ಸರ್? ಹಾ, 3 ಇಡ್ಲಿ 1 ಕಾಲ ಆಯ್ತು. 3 ಇಡ್ಲಿ 1 ಕಾಲ ಅಲ್ಲೇ ಚಿಕ್ಕದು ವಾಟರ್ ಬಾಟ್ಲ್ ಒಂದು. ಅಣ್ಣ 400 ತುಂಬಾ ಹಳೆ ಹೋಟ್ಲು. ನಾವು ವಾರ ವಾರ ಬಂದು ತಿಂತಾ ಇರ್ತೀವಿ. ಕಾಲ್ ಸೂಪು, ತಲೆ ಮಾಂಸ ಎಲ್ಲಾನು ಚೆನ್ನಾಗಿರುತ್ತೆ. ನಾವು ವಾರಕ್ಕೊಂದ್ಸಲಿ ಬಂದು ತಿಂದೇ ತಿಂತೀವಿ. ಕಾಲ್ ಸೂಪು ಸರ್, ಕಾಲ್ ಸೂಪ್ ತಿಂತಾ ಇರ್ತೀವಿ. ವಾರ ವಾರ ಬರ್ತೀವಿ. ಕಾಲ್ ಸೂಪು, ತಲೆ ಮಾಂಸ ತಿಂತೀವಿ. ತಿಂದ್ರೆ ಒಂಥರ ನಮ್ಗೆ ಒಂಥರ ಮಜಾ. ಚೆನ್ನಾಗಿರುತ್ತೆ. ಇದು ಬಹಳ ಹಳೆ ಹೋಟೆಲ್. ಕಾಲ್ ಸೂಪ್ಗೆ ಫೇಮಸ್. ಕಾಲ್ ಸೂಪ್ಗೆ ಸ್ಪೆಷಲಿ ಕಾಲ್ ಸೂಪ್ಗೆ ವೀಕೆಂಡ್ಸ್, ಸಂಡೇಸ್
ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಹೌದಾ? ಹಾ. ನೀವೇನ್ ತೊಂದ್ರೆ ಸರ್ ಬಂದು ಜಾಸ್ತಿ? ಜಾಸ್ತಿ ಕಾಲ್ ಸೂಪು ಮತ್ತೆ ಬ್ರೈನ್ ಮಧ್ಯಾಹ್ನ ಬಂದು ಮಸಾಲ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಬ್ರೈನ್ ಪೆಪ್ಪರ್ ಚೆನ್ನಾಗಿರುತ್ತೆ ಮಧ್ಯಾಹ್ನ. ಮತ್ತೆ ಇಡ್ಲಿ ಇಡ್ಲಿ ಮತ್ತೆ ಮಧ್ಯಾಹ್ನ ಹೇಳ್ತೀರಾ? ಚಾಪ್ಸ್ ಮಧ್ಯಾಹ್ನ ಊಟ ಮಾಡ್ತೀರಾ? ಮಧ್ಯಾಹ್ನ ಎಲ್ಲ ಬೆಳಿಗ್ಗೆ ಜಾಸ್ತಿ ಬೆಳಿಗ್ಗೆ ಮೇನ್ ಅಂತೀರಾ? ಕಾಲ್ ಸೂಪ್ ಚೆನ್ನಾಗಿದೆ ನಿಮಗೆ? ಹೌದೌದು. ಮದುವೆ ನೋಡಿ, ಇವತ್ತು ಭಾನುವಾರ ಫುಲ್ ರಶ್ ಇರುತ್ತೆ. ಬೆಳಿಗ್ಗೆ 7 ಗಂಟೆಗೆ ಬಂದಿತ್ತು. ಇಡ್ಲಿ ನಾನು 2 ಇಡ್ಲಿ ತಗೊಂಡಿದ್ದೀನಿ ಸಾಕು ಅಂತೇಳಿ. ಕಾಲ್ ಸೂಪು ನೋಡ್ತಾ ಇದ್ದೀರಾ. ಇಲ್ಲಿ ಮಟನ್ ಚಾಪ್ಸ್, ತಲೆ ಮಾಂಸ, ಇದು ಲಿವರ್, ಮಟನ್ ಲಿವರ್, ಇದು ಬೋಟಿ, ಆಮೇಲೆ ಇದು ಮೆದುಳು, ಬ್ರೈನ್ ಎಲ್ಲ ಇದೆ. ಎಲ್ಲ ಟೇಸ್ಟ್ ಮಾಡ್ಬಿಡೋಣ, ನೋಡೋಣ ಹೇಗಿದೆ ಅಂತೇಳಿ. ಫಸ್ಟಿಗೆ ಸೂಪ್ ನೋಡ್ಬಿಡ್ತೀನಿ, ಕಾಲ್ ಸೂಪ್. ಸೂಪರ್ ಆಗಿದೆ ಬಂಧುಗಳೇ, ಸೂಪ್ ಸಗದಾಗಿದೆ ಸೂಪ್ ಮಾತ್ರ. ಅದೇ ತರ ಮಟನ್ ಚಾಪ್ಸ್ ನೋಡ್ಬಿಡ್ತೀನಿ. ಮಟನ್ ಚಾಪ್ಸ್ ಇದು ಮಟನ್ ಚಾಪ್ಸ್ ಸಕಲಾಗಿದೆ. ಇವಾಗ ಲಿವರ್ ನೋಡ್ಬಿಡ್ತೀನಿ, ಮಟನ್ ಲಿವರ್. ಲಿವರು ಸೂಪರ್. ಯಾವ್ದು ತಿನ್ನೋಣ ಅದು ಬಿಡೋಣ ಅನ್ಸಿದೆ. ಇವಾಗ ತಲೆ ಮಾಂಸ ತಿನ್ಬಿಡ್ತೀನಿ. ತಲೆ ಮಾಂಸ ನೋಡಿ, 4-5 ತಲೆ ಮಾಂಸ. ಸೂಪರ್ ಆಗಿದೆ ತಲೆ ಮಾಂಸ. 4-3 ಪೀಸ್ ಇದೆ ತಲೆ ಮಾಂಸ ಕೂಡ ಸೂಪರ್ ಆಗಿದೆ. ತಲೆ ಮಾಂಸ ಮಾತ್ರ ಸಖತ್ತಿದೆ. ಇವಾಗ ಮೆದುಳು, ಬ್ರೈನ್ ಮಸಾಲೆ ಮಾತ್ರ ಸೂಪರ್, ಸಖತ್ತಿದೆ ಮಸಾಲೆ. ನೋಡಿ ಬೆಣ್ಣೆ ಇದ್ದಂಗೆ ಮಸಾಲೆ. ಬ್ರೈನ್ ಮಾತ್ರ ಕುರಿ ಬ್ರೈನ್ ಸೂಪರ್ ಆಗಿದೆ ನೋಡಿ. ಬ್ರೈನ್ ಮಾತ್ರ ಸ್ವರ್ಗಕ್ಕೆ 3 ಅಡಿ ಅನ್ನಂಗೆ ಆಗ್ತಿದೆ, ಅಷ್ಟು ಚೆನ್ನಾಗಿದೆ ಬ್ರೈನ್. ಅದೇ ರೀತಿ ಇವಾಗ ನಾನು ಬೋಟಿ ತಿಂತೀನಿ. ಬೋಟಿ ಹೇಳ್ಬಿಟ್ಟು ಇದು ಬೋಟಿ. ಇದು ಚೆನ್ನಾಗಿದೆ ಬೋಟಿ ಮಾತ್ರ. ಮಸಾಲ ಮಾತ್ರ ಸಾಲಿಡ್ ಆಗಿದೆ. ಅದಕ್ಕೆ ಜನ ಹುಡ್ಕೊಂಡು ಬಂದು ತಿಂತಾರೆ ಅನ್ಸುತ್ತೆ. ಎಲ್ಲ ಮಟನ್ ಐಟಮ್ ಆಯ್ತು, ಚಾಪ್ಸ್ ಆಯ್ತು, ತಲೆಮಾಂಸ ಆಯ್ತು, ಮಟನ್ ಲಿವರ್ ಆಯ್ತು, ಬೋಟಿ ಆಯ್ತು, ಮೆದುಳು ಬ್ರೈನ್ ಆಯ್ತು. ಬ್ರೈನ್ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ಸ್ತಾ ಇದೆ. ಬ್ರೈನ್ ಕಾಲ್ ಸೂಪ್ ತೋರಿಸ್ತಾ, ಬಟ್ ಚಿಕನ್ ಲಾಸ್ಟ್ ತಿಂತಾ ಇದೀನಿ.
ನನಗೆ ಅಷ್ಟು ಚಿಕನ್ ಇಷ್ಟ ಇರಲ್ಲ, ಅವಳು ಮಟನ್ ಐಟಮ್ ಇಷ್ಟ. ಆದ್ರೂ ತಿನ್ಬಿಡ್ತೀನಿ ಚಿಕನ್. ನೋಡಿ ಚಿಕನ್ ಮಸಾಲೆ ಚೆನ್ನಾಗಿದೆ. ಸೂಪರ್ ಆಗಿದೆ. ಇದೆಲ್ಲ ಜಾಸ್ತಿ ಇರೋದಕ್ಕೆ ಇಡ್ಲಿ ಎರಡೆರಡು ತಗೊಂಡಿದ್ದೀನಿ. ಇಡ್ಲಿನೂ ಮಟನ್ ಶೇರ್ವನ್ನು ತಿಂದು ನೋಡ್ಬಿಡ್ತೀನಿ. ನೋಡಿ ಹೂ ಇದ್ದಂಗಿದೆ ಇಡ್ಲಿ. ನೋಡಿ ಸೂಪರ್ ಆಗಿದೆ. ಬನ್ನಿ ಬಂದ್ರೆ ಧನ್ಪಾಲ್ ಹೋಟ್ಲು, ಚಿನ್ನಯ್ಯನಪಾಳ್ಯ, ವಿಲ್ಸನ್ ಗಾರ್ಡನ್. ನಿಮಗೆ ಗೂಗಲ್ ಮ್ಯಾಪ್ ಅಲ್ಲಿ ರೂಟ್ ಮ್ಯಾಪ್ ಸಿಗುತ್ತೆ, ಆರಾಮ್ ಬರ್ಬೋದು. ಇವತ್ತು ಭಾನುವಾರ ಬೆಳಿಗ್ಗೆ ಸೂಪ್ಗೂ ಆಮೇಲೆ ಬ್ರೈನ್ಗೂ ತಲೆ ಮಾಂಸ ಮತ್ತೆ ಮಟನ್ ಚಾಪ್ಸ್ ಎಲ್ಲ ಡಿಮ್ಯಾಂಡ್ ಇರುತ್ತೆ, ಮತ್ತೆ ಇಡ್ಲಿ ಇರುತ್ತೆ ಜೊತೆಗೆ. ಮಧ್ಯಾಹ್ನ ಬಂದ್ರೆ ನಿಮಗೆ ಮುದ್ದೆ, ರೈಸ್ ಮತ್ತೆ ಈ ಐಟಮ್ಸ್ ಎಲ್ಲ ಇರುತ್ತೆ. ಮಧ್ಯಾಹ್ನ ಬಂದ್ರೆ ಇದು 11 ಗಂಟೆ 12 ಗಂಟೆಗೆ ಇದು ಏನಿದೆ ಸೂಪ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಇಡ್ಲಿ ಸೂಪ್ ಎಲ್ಲ ಖಾಲಿ ಆಗುತ್ತೆ. ಬಟ್ ಮಿಕ್ಕಿದ್ದೆಲ್ಲ ಮಟನ್ ಐಟಮ್ಸ್ ಎಲ್ಲ ಇರುತ್ತೆ, ಮುದ್ದೆ ಮತ್ತು ರೈಸ್ ಇರುತ್ತೆ. ನನಗೆ 7 ಗಂಟೆ 7 ಬಂದಿದ್ದು, ಬೆಳಿಗ್ಗೆನೆ ತಿಂತಾ ಇದ್ದೀನಿ. ಸೂಪರ್ ಆಗಿದೆ. ಬಂದು ಟ್ರೈ ಮಾಡಿ. ದಿನ ಬೆಳಿಗ್ಗೆ 7ರಿಂದ ಸಂಜೆ 4:30ವರೆಗೂ ಇರುತ್ತೆ. ಸೋಮವಾರ ಮಾತ್ರ 7ರಿಂದ 12 ಗಂಟೆವರೆಗೂ ಇರುತ್ತೆ. ಸೋಮವಾರ ಮಧ್ಯಾಹ್ನ ಇರಲ್ಲ. ಚಿನ್ನಯ್ಯನಪಾಳ್ಯ, ವಿಲ್ಸನ್ ಗಾರ್ಡನ್, ರೂಟ್ ಮ್ಯಾಪ್ ಅಲ್ಲಿ ಸಿಗುತ್ತೆ. ಬನ್ನಿ ಬಂಧುಗಳು, ಬಂದ್ಬಿಟ್ಟು ಒಂದ್ಸಲಿ ಕಾಲ್ ಸೂಪ್ ನ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಸರ್. ಒಂದು 10 ವರ್ಷದಿಂದ ಬರ್ತಾ ಇದೀನಿ. 10 ವರ್ಷದಿಂದ ಬರ್ತಾ ಇದ್ದೀರಾ? ಏನ್ ತಗೋತೀರಾ ಸರ್ ನೀವು? ಕಾಲ್ ಸೂಪು ಇಡ್ಲಿ ಸೇರ್ವಾ. ಅವ್ರದ್ದು ಮೇನ್ ಕಾಲ್ ಸೂಪು ಇಡ್ಲಿ ಸೂಪರ್ ಆಗಿರುತ್ತೆ. ಸೂಪರ್ ಆಗಿದೆ. ಡೈಲಿ ಬೆಳಿಗ್ಗೆ ಸಿಗುತ್ತೆ. ಡೈಲಿ ಬೆಳಿಗ್ಗೆ. ಮತ್ತೆ ಮಟನ್ ಐಟಮ್ಸ್ ಅಲ್ಲಿ ಚಾಪ್ಸ್ ಚೆನ್ನಾಗಿರುತ್ತೆ. ಮಟನ್ ಚಾಪ್ಸ್ ನೋಡಿದ್ರಲ್ಲ, ಟೇಸ್ಟ್ ಮಾಡಿ. ಎಲ್ಲ ಟೇಸ್ಟ್ ಮಾಡಿದ್ದೀನಿ ಸರ್. ಜಾಸ್ತಿ ಕಾಲ್ ಸೂಪು ಇಡ್ಲಿ ಅದಕ್ಕಿಂತಾನೆ ಬರೋದು. ಭಾನುವಾರ ಆದ್ರೆ ವೀಕ್ಲಿ ಬರ್ತೀರಾ? ವೀಕ್ಲಿ. ನೀವು ಮತ್ತೆ ಒಬ್ಬರ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬರ್ತೀವಿ. ಇವತ್ತು ಯಾರು ಇಲ್ಲ, ನಾನು ನಮ್ಮ ಫ್ರೆಂಡ್ ಇಬ್ಬರೇ ನಿಮ್ಮ ಹೆಸರು ಸರ್? ಹೇಗಿರುತ್ತೆ ಸರ್? ಈ ಕಾರಣ ನಾವು ರೆಗ್ಯುಲರ್ ಕಸ್ಟಮರ್. ರೆಗ್ಯುಲರ್ ಕಸ್ಟಮರ್ ಹೇಳಿದ್ರು ಬರ್ತಾ ಇರ್ತೀವಿ. ನಾವು ಡೈಲಿ ವಾರಕ್ಕಿಲ್ಲ ಅಂದ್ರೆ 2 ಸತಿ ನಾವು ಸಂಡೇ ನೆನ್ಸ್ಕೊಂಡ್ ಬರ್ತೀರಾ? ನೆನ್ಸ್ಕೊಂಡ ಬರ್ತೀರಾ? ವಾರಕ್ಕೆ 2 ತಿನ್ಬೇಕಾದ್ರೆ ಇದು ಬಂದ್ಬಿಡ್ಬೇಕು. ಹೌದಲ್ಲ? ನೀವೇನ್ ಹೇಳ್ತೀರಾ? ನೀವು ಚಾಯ್ಸ್ ಇವ್ರೇನೋ ನಮ್ದು ಕಾಲ್ ಸೂಪು ಇಡ್ಲಿ, ಕಾಲು, ಹೌದಾ? ಮಟನ್ ಚುಕ್ಕ ಅದೆಲ್ಲ ಚೆನ್ನಾಗಿರುತ್ತೆ. ಚಾಪ್ಸ್ ಎಲ್ಲ ಚೆನ್ನಾಗಿರುತ್ತೆ. ಬಿರಿಯಾನಿ ಚೆನ್ನಾಗಿರ್ತದೆ. ಹೌದು, ಬಿರಿಯಾನಿ ಚೆನ್ನಾಗಿರುತ್ತೆ ಇಲ್ಲಿ. ಬಟ್ ಕಾಲ್ ಸೂಪು ಮತ್ತೆ ಇಡ್ಲಿ ಬಹಳ ಫೇಮಸ್ ಅಂದ್ರು. ಅದೇ ಫೇಮಸ್ ಅಲ್ವಾ? ಧನ್ಪಾಲ್ ಹೋಟ್ಲ್ ಅಂದ್ರೆ ಕಾಲ್ ಸೂಪು ಇಡ್ಲಿ ಅಂತ. ಧನ್ಪಾಲ್ ಹೋಟ್ಲ್ ಏನು ಬಹಳ ಓಲ್ಡ್ ಒಂದು 30 ವರ್ಷದಿಂದ ನನ್ಗೆ ಗೊತ್ತಿರಂಗೆ 64 65 ನನ್ಗೆ ಗೊತ್ತಿರಂಗೆ 10 ವರ್ಷದಿಂದ ಬರ್ತಾ ಇದ್ದೀನಿ. 10 ವರ್ಷದಿಂದ ಬರ್ತಾ ಇದ್ದೀನಿ. ಮಂಜುನಾಥ್ ಅಂತ. ನಾನು ಪ್ರತಿ ಭಾನುವಾರ ಬರ್ತಾ ಇರ್ತೇನೆ. ಕಾಲ್ ಸೂಪು ಇಡ್ಲಿ ತುಂಬಾ ಇಷ್ಟ. ಪ್ರತಿ ಭಾನುವಾರ ಇಲ್ಲ ನಾಷ್ಟ ಮಾಡಕ್ಕೆ ಇಲ್ಲೇ ಬರೋದು. ಮಧ್ಯಾಹ್ನ ಊಟ ಬರ್ತೀನಿ ಇಲ್ಲೇ. ಮಧ್ಯಾಹ್ನ ಚೆನ್ನಾಗಿರುತ್ತೆ. ಮುದ್ದೆನ ಅನ್ನ ರೈಸು ಎಲ್ಲ ಚೆನ್ನಾಗಿರುತ್ತೆ. ಬಂಧುಗಳೇ ನೋಡಿದ್ರಲ್ಲ, ಬೆಳಿಗ್ಗೆ ಹೊತ್ತು ಕಾಲ್ ಸೂಪು ಇಡ್ಲಿ, ಬ್ರೈನು ಸೂಪರ್ ಆಗಿರುತ್ತೆ. ತಲೆ ಮಾಂಸ, ಬೋಟಿ, ಲಿವರು, ಆಮೇಲೆ ಚಿಕನ್ ಐಟಮ್ ಇರುತ್ತೆ, ಚಿಕನ್ ಚಾಪ್ಸ್ ಇರುತ್ತೆ, ಮಟನ್ ಚಾಪ್ಸ್ ಇರುತ್ತೆ. ಬನ್ನಿ. ಮಧ್ಯಾಹ್ನ ಹೊತ್ತು ನಿಮಗೆ ಏನಪ್ಪಾ ಅಂದ್ರೆ ಮುದ್ದೆ ಮತ್ತು ರೈಸ್ ಸಿಗುತ್ತೆ. ಬೆಳಿಗ್ಗೆ ಹೊತ್ತು ಪ್ರತಿದಿನ ಬೆಳಿಗ್ಗೆ ಕಾಲ್ ಸೂಪು ಮತ್ತು ಇಡ್ಲಿ ತಿನ್ನಕ್ ಸಾಕಷ್ಟು ಜನ ಬರ್ತಾರೆ. ಧನ್ಪಾಲ್ ಅಂತ ಹೇಳಿ ಹೋಟ್ಲು ನೋಡಿದ್ರು ನೀವು. ಚಿನ್ನಯ್ಯನಪಾಳ್ಯ, ವಿಲ್ಸನ್ ಗಾರ್ಡನ್ ಬರುತ್ತೆ. ಗೂಗಲ್ ಮ್ಯಾಪ್ ಅಲ್ಲೂ ಸಿಗುತ್ತೆ ಬಂಧುಗಳೇ. ಒಂದ್ಸಲ ಯಾರ ಬಂದು ಟ್ರೈ ಮಾಡಿ. ಬಹಳ ಸಖತ್ತಾಗಿದೆ. ನಾನು ಎಲ್ಲಾ ಐಟಮ್ಸ್ ತಿನ್ಬಿಟ್ಟೆ. ಸೂಪರ್ ಆಗಿದೆ. ಇನ್ನ ಕೈ ಘಮ 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 ಅಂತಿದೆ. ಒಂದ್ಸಲಿ ಟ್ರೈ ಮಾಡಿ ಬಂಧುಗಳೇ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ. ಅದೇ ರೀತಿ ಪ್ರೋತ್ಸಾಹ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನನಗೊಂದು ಉತ್ಸಾಹ. ಈ ರೀತಿಯಾದ ಒಂದು ಒಳ್ಳೊಳ್ಳೆ ಹೋಟೆಲ್ಗಳಲ್ಲಿ ಹುಡುಕೊಂಡು ನಾನು ಈ ರೀತಿ ವಿಡಿಯೋನ ಎಕ್ಸ್ಪ್ಲೋರ್ ಮಾಡಬಹುದು. ಬಾಯ್ ಬಾಯ್ ಬಂಧುಗಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.